ಅಕ್ಷಯ ತೃತೀಯ ಇನ್ನೇನು ಹತ್ರ ಬರ್ತಾ ಇದೆ. ಇದೇ ಏಪ್ರಿಲ್ 19ರಂದು ಅಕ್ಷಯ ತೃತೀಯ ಆಚರಣೆ ಇದೆ. ಈ ದಿನ ಅತ್ಯಂತ ಅದೃಷ್ಟದ ದಿನ, 3.5 ಮುಹೂರ್ತಗಳಲ್ಲಿ ಒಂದು, ಅತ್ಯಂತ ಶುಭದಾಯಕವಾದ ದಿನ ಹೀಗೆಲ್ಲ ಕರೀತಾರೆ. ಈ ಬಾರಿ ಅಕ್ಷಯ ತೃತೀಯ ಯಾರಿಗೆಲ್ಲ ಶುಭವನ್ನ ತಂದುಕೊಡುತ್ತೆ, ಯಾರಿಗೆ ಅದೃಷ್ಟದ ಬಾಗಿಲನ್ನ ತೆರೆಯುತ್ತೆ, ಯಾವ ಸಂಖ್ಯೆಗೆ ಹೆಚ್ಚು ಯೋಗವಿದೆ, ಕಂಪ್ಲೀಟ್ ಆಗಿ ಹೇಳ್ತೀನಿ. ಫುಲ್ ವಿಡಿಯೋನ ನೋಡಿ ಅಶ್ವಮಂದಿರವನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ಪ್ರತಿ ವರ್ಷವೂ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಣೆ ಮಾಡಲಾಗುತ್ತೆ. ಈ ದಿನ ಬಹಳ ಶುಭವಾದ ದಿನ. ಹಾಗಾಗಿ ಈ ದಿನ ಸ್ನಾನ, ದಾನ, ಪೂಜೆ ಇತ್ಯಾದಿಗಳನ್ನ ಮಾಡುವುದು ಅಕ್ಷಯ ಪುಣ್ಯದ ಪ್ರಾಪ್ತಿಯಾಗತ್ತೆ ಅಂತ ನಂಬಲಾಗಿದೆ. ಈ ವರ್ಷವೂ ಏಪ್ರಿಲ್ 19ರಂದು ಅಕ್ಷಯ ತೃತೀಯದ ಆಚರಣೆ ಇದೆ. ಅಕ್ಷಯ ತೃತೀಯ ದಿನದಂದು ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡೋದರ ಜೊತೆಗೆ ದಾನವನ್ನು ಮಾಡೋದು ಕೂಡ ಬಹಳ ಉತ್ತಮ ಅಂತ ಹೇಳ್ತಾರೆ. ಜೊತೆಗೆ ಬಂಗಾರವನ್ನ ಖರೀದಿಸೋಕೆ ಅಕ್ಷಯ ತೃತೀಯ ಬಹಳ ಪ್ರಶಸ್ತವಾದ ದಿನ ಅಂತ ಶಾಸ್ತ್ರ ಹೇಳುತ್ತೆ. ಕೇವಲ ಬಂಗಾರವಷ್ಟೇ ಅಲ್ಲ, ಬಂಗಾರ, ಬೆಳ್ಳಿ, ದ್ರವ್ಯ, ಆಸ್ತಿ, ಪಾಸ್ತಿ ಹಾಗೆಯೇ ಬೇಕಾದಂತಹ ಅಮೂಲ್ಯ ವಸ್ತುಗಳನ್ನು ಮತ್ತು ವಸ್ತ್ರಗಳನ್ನು ಖರೀದಿಸೋಕು ಕೂಡ ಅಕ್ಷಯ ತೃತೀಯ ಅತ್ಯಂತ ಉತ್ತಮವಾದ ದಿನ ಅಂತ ಹೇಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಅಕ್ಷಯ ತೃತೀಯ ದಿನ ಯಾವುದೇ ಶುಭ ಸಮಾರಂಭವನ್ನ, ಶುಭ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವುದಕ್ಕೆ ಮುಹೂರ್ತ ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಇಡೀ ದಿನವೂ ಕೂಡ ಅತ್ಯಂತ ಶುಭಕರ ಮುಹೂರ್ತಗಳನ್ನ ಒಳಗೊಂಡಿರುತ್ತೆ. ಹಾಗಾಗಿ ಯಾವುದೇ ಒಳ್ಳೆಯ ಕೆಲಸ ಮಾಡೋದಕ್ಕೂ ಕೂಡ ಅಕ್ಷಯ ತೃತೀಯ ಹೇಳಿ ಮಾಡಿಸಿದ ಪ್ರಶಸ್ತವಾದ ದಿವಸ. ಹಾಗಾದ್ರೆ ಈ ಅಕ್ಷಯ ತೃತೀಯ ಯಾವೆಲ್ಲ ಸಂಖ್ಯೆಗಳಿಗೆ ಶುಭವನ್ನ ತಂದುಕೊಡುತ್ತೆ, ಯಾವ ಯಾವ ಸಂಖ್ಯೆಗೆ ಹೇಗಿದೆ ಅಕ್ಷಯ ತೃತೀಯ ಫಲ ನೋಡ್ತಾ ಹೋಗೋಣ. ಮೊದಲಿಗೆ ಸಂಖ್ಯೆ 1. ನೀವು ಯಾವುದೇ ತಿಂಗಳ 1, 10 ಮತ್ತು 19 ಹಾಗೂ 28ನೇ ತಾರೀಕಿನಲ್ಲಿ ಜನಿಸಿದವರಾಗಿದ್ರೆ ಅಕ್ಷಯ ತೃತೀಯ ನಿಮಗೆ ಶುಭ ಲಾಭವನ್ನೇ ತಂದುಕೊಡ್ತಿದೆ. ಆದ್ರೆ ಖರ್ಚಿನ ಮೇಲೆ ನಿಗಾ ಇರೋದು ಅತ್ಯಂತ ಮುಖ್ಯ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅನಗತ್ಯ ಖರ್ಚುಗಳನ್ನ ಮಾಡಬೇಡಿ. ಹಠಾತ್ ಧನಲಾಭವಾಗುವಂತಹ ಅನೇಕ ಸಾಧ್ಯತೆಗಳಿವೆ. ಧನಾಗಮನದ ನಿರೀಕ್ಷೆಯಲ್ಲಿರುವವರಿಗೆ ಇದು ಖುಷಿ ಸುದ್ದಿಯೇ. ಸಂಪತ್ತಿನ ಹೊಳೆ ಹರಿಯತ್ತೆ, ಆದರೆ ಖರ್ಚಿನ ಮೇಲೆ ನಿಗಾ ಇರಲಿ. ಇನ್ನು ಸಂಖ್ಯೆ 2. ನೀವು ಯಾವುದೇ ತಿಂಗಳ 2, 11, 20 ಮತ್ತು 29ನೆಯ ತಾರೀಕಿನಂದು ಜನಿಸಿದ್ರೆ ನಿಮ್ಮ ಜನ್ಮ ಸಂಖ್ಯೆ 2 ಆಗುತ್ತೆ. ನಿಮಗೂ ಕೂಡ ಅಕ್ಷಯ ತೃತೀಯ ಅತ್ಯಂತ ಶುಭ ಲಾಭವನ್ನೇ ತಂದುಕೊಡ್ತಿದೆ. ಇನ್ನು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಬೇಕು ಅನ್ನೋರಿಗೆ ಅಕ್ಷಯ ತೃತೀಯ ಲಾಭವನ್ನೇ ಸುರಿಸ್ತಾ ಇದೆ. ಜೊತೆಗೆ ವೈವಾಹಿಕ ಸಂಬಂಧ ಹಾಗೂ ಕೌಟುಂಬಿಕ ವಾತಾವರಣದಲ್ಲಿ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗತ್ತೆ. ಅಕ್ಷಯ ತೃತೀಯ ದಿನದಂದು ನಿಮ್ಮ ಕುಟುಂಬದವರನ್ನ, ಪ್ರೀತಿ ಪಾತ್ರರನ್ನ ಭೇಟಿ ಮಾಡೋಕೆ ಸಲಹೆ ನೀಡಲಾಗಿದೆ ಮತ್ತು ಪ್ರೀತಿ ಪಾತ್ರರಿಗೆ ಉಡುಗೊರೆಗಳನ್ನ ಕೊಡೋದನ್ನು ಮರಿಬೇಡಿ. ಇನ್ನು ಸಂಖ್ಯೆ 3. ಅಂದ್ರೆ ನೀವು ಯಾವುದೇ ತಿಂಗಳ 3, 12, 21 ಮತ್ತು 30ನೇ ತಾರೀಕಿನಂದು ಜನಿಸಿದವರಾಗಿದ್ರೆ ನಿಮ್ಮ ಜನ್ಮ ಸಂಖ್ಯೆ 3. ಹಾಗಾದ್ರೆ 3 ಸಂಖ್ಯೆಯವರಿಗೆ ಹೇಗಿದೆ ಅಕ್ಷಯ ತೃತೀಯ ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಈ ದಿನದ ಹೆಚ್ಚಿನ ಸಮಯವನ್ನು ಆಧ್ಯಾತ್ಮಿಕತೆ ಮತ್ತು ಭಕ್ತಿಯಲ್ಲಿ ಕಳೆಯುವುದಕ್ಕೆ ಸೂಚನೆ ನೀಡಲಾಗಿದೆ. ಸ್ನಾನ, ದಾನ, ಜಪ, ತಪಗಳಿಗೆ ಈ ದಿನ ಅತ್ಯಂತ ಪ್ರಶಸ್ತವಾಗಿದೆ. ಹಾಗೂ ನೀವು ಯಾವುದೇ ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂದ್ಕೊಂಡ್ರೂ ಕೂಡ ಈ ದಿನ ಅತ್ಯಂತ ಪ್ರಶಸ್ತ. ಈ ದಿನ ನೀವು ನಿಮ್ಮ ಹತ್ತಿರದ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡೋದ್ರಿಂದ ನಿಮ್ಮ ಮನೋಭಿಲಾಷೆ ಇಷ್ಟವೂ ಸಿದ್ಧಿಯಾಗುತ್ತೆ. ಇನ್ನು ಸಂಖ್ಯೆ 4. ನೀವು ಯಾವುದೇ ತಿಂಗಳ 4, 13, 22 ಮತ್ತು 31ನೆಯ ತಾರೀಕಿನಂದು ಜನಿಸಿದವರಾಗಿದ್ರೆ ನಿಮ್ಮ ಜನ್ಮ ಸಂಖ್ಯೆ 4. ಅಕ್ಷಯ ತೃತೀಯ ನಿಮಗೆ ಧೈರ್ಯ ಮತ್ತು ಸಹನೆಯಿಂದ ಕೂಡಿರುವಂತೆ ಸೂಚನೆ ನೀಡ್ತಾ ಇದೆ. ನಿಮ್ಮ ಇಷ್ಟ ದೇವರನ್ನ ಪೂಜಿಸಿ, ಭಕ್ತಿಯಿಂದ ಆರಾಧಿಸಿ. ಜೊತೆಗೆ ದಾನಕ್ಕೆ ಉತ್ತಮ ಪ್ರಾಶಸ್ತ್ಯವನ್ನ ಇಲ್ಲಿ ನೀಡಲಾಗಿದೆ. ಅಕ್ಷಯ ತೃತೀಯದಂದು ವಿಶೇಷವಾದ ದಾನಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇಂಥ ದಾನಗಳನ್ನ ಮಾಡೋದ್ರಿಂದ ನಿಮ್ಮ ಸಂಪತ್ತು ಅಭಿವೃದ್ಧಿಯಾಗತ್ತೆ. ಹಾಗೂ ಈ ದಿನ ಎಚ್ಚರಿಕೆ ವಹಿಸೋದು ಕೂಡ ಅಗತ್ಯ. ಅವಸರದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಿ. ಇನ್ನು ಸಂಖ್ಯೆ 5. ನೀವು ಯಾವುದೇ ತಿಂಗಳ 5, 14, 23ನೇ ತಾರೀಕಿನಂದು ಜನಿಸಿದವರಾಗಿದ್ರೆ ನಿಮ್ಮ ಜನ್ಮ ಸಂಖ್ಯೆ 5 ಆಗಿರುತ್ತೆ. ಈ ಅಕ್ಷಯ ತೃತೀಯ 5 ತಾರೀಕಿನವರಿಗೆ ಉತ್ತಮ ಫಲಗಳನ್ನೇ ನೀಡ್ತಾ ಇದೆ.
ಆದಾಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮನೆ, ವ್ಯಾಪಾರ, ಕುಟುಂಬ ಎಲ್ಲ ವ್ಯವಹಾರಗಳು ಸುಧಾರಿಸುತ್ತೆ. ಉತ್ತಮ ಸಂದರ್ಭ ಇದು ನಿಮಗೆ ಲಾಭ ಗಳಿಸೋದಕ್ಕೆ. ಈ ಅವಧಿಯಲ್ಲಿ ನೀವು ನಂಬಿಕೆ ಇಟ್ಟು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಉತ್ತಮ ಫಲಗಳೇ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಹೊಸ ಜೀವನ, ಹೊಸ ಕೆಲಸ ಪ್ರಾರಂಭಿಸೋಕು ಕೂಡ ಅಕ್ಷಯ ತೃತೀಯ ಬಹಳ ಉತ್ತಮ ದಿನ. ಇನ್ನು ಸಂಖ್ಯೆ 6. ನೀವು ಯಾವುದೇ ತಿಂಗಳ 6, 15 ಮತ್ತು 24ನೇ ತಾರೀಕಿನಂದು ಜನಿಸಿದವರಾಗಿದ್ರೆ ನಿಮ್ಮ ಜನ್ಮ ಸಂಖ್ಯೆ 6 ಆಗಿರುತ್ತೆ. ಈ ವರ್ಷದ ಅಕ್ಷಯ ತೃತೀಯ ದಿನ ನೀವು ಯಾವುದೇ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಇದು ಅತ್ಯಂತ ಪ್ರಶಸ್ತವಾಗಿದೆ ಎಂದು ಹೇಳಲಾಗ್ತಿದೆ. ಯಶಸ್ಸು ಲಭಿಸುವ ಯೋಗ ಈ ದಿನ ಅತ್ಯಂತ ಹೆಚ್ಚಾಗಿದೆ. ಹಾಗಾಗಿ ಈ ಸಮಯದ ಸದುಪಯೋಗವನ್ನು ಪಡಿಸಿಕೊಳ್ಳುವುದಕ್ಕೆ ನಿಮಗೆ ಸಲಹೆಯನ್ನ ನೀಡಲಾಗಿದೆ. ಇನ್ನು ನೀವು ಯಾವುದೇ ತಿಂಗಳ 7, 16 ಮತ್ತು 25ನೆಯ ತಾರೀಕಿನಂದು ಜನಿಸಿದವರಾಗಿ ನಿಮ್ಮ ಜನ್ಮ ಸಂಖ್ಯೆ 7. ಈ ಅಕ್ಷಯ ತೃತೀಯ ನಿಮಗೆ ಯಶಸ್ಸು ನೀಡೋದರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಶಾಂತಿಯಿಂದ ಇರುವಂತೆ ಸೂಚನೆ ನೀಡ್ತಾ ಇದೆ. ಸ್ನಾನ ಮತ್ತು ಧ್ಯಾನಗಳಲ್ಲಿ ನಿರತರಾಗುವುದು, ಜಪತಪಗಳಲ್ಲಿ ನಿರತರಾಗುವುದು, ಭಕ್ತಿಯಿಂದ ದೇವರ ಪೂಜೆ ಮಾಡುವುದು ಮತ್ತು ಹತ್ತಿರದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ದಿನ ಬಹಳಾನೇ ಪ್ರಶಸ್ತ. ಹಾಗೂ ಕೋಪದಿಂದ, ಒತ್ತಡದಿಂದ ನಿಮ್ಮನ್ನು ನೀವು ದೂರವಿಡಲು ದೇವಸ್ಥಾನ ಹಾಗೂ ನಿಮಗೆ ಇಷ್ಟವಾದ ಸ್ಥಳದಲ್ಲಿ ಈ ದಿನ ಕಾಲವನ್ನ ಕಳೆಯೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಸಂಖ್ಯೆ 8. ನೀವು ಯಾವುದೇ ತಿಂಗಳ 8, 17 ಮತ್ತು 24ನೆಯ ತಾರೀಕಿನಂದು ಜನಿಸಿದವರಾಗಿದ್ರೆ ನಿಮ್ಮ ಸಂಖ್ಯೆ 8. ಅಕ್ಷಯ ತೃತೀಯ ಈ ದಿನ ನಿಮಗೆ ಅದೃಷ್ಟವನ್ನೇ ತಂದು ಕೊಡ್ತಾ ಇದೆ. ಅದೃಷ್ಟದ ಜೊತೆಗೆ ದೊಡ್ಡ ಲಾಭವನ್ನ ಗಳಿಸುವ ಯೋಗ ಕೂಡ ಪ್ರಾಪ್ತಿಯಾಗಲಿದೆ. ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವನ್ನ ನೀವು ಕಾಣಬಹುದು. ಜೊತೆಗೆ ನಿಮ್ಮ ಕುಟುಂಬದವರು ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾದ ಸಮಯವನ್ನ ಕಳೆಯುತ್ತೀರಿ. ಇನ್ನು ಕಡೆಯ ಸಂಖ್ಯೆ 9. ನೀವು ಯಾವುದೇ ತಿಂಗಳ 9, 18 ಅಥವಾ 27ನೇ ತಾರೀಕಿನಂದು ಜನಿಸಿದವರಾಗಿದ್ರೆ ನಿಮ್ಮ ಸಂಖ್ಯೆ 9. ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯ 9 ಸಂಖ್ಯೆಯವರಿಗೆ ಅಪಾರ ಪುಣ್ಯವನ್ನು, ಲಾಭವನ್ನು ಹಾಗೂ ಅದೃಷ್ಟವನ್ನು ತಂದುಕೊಡ್ತಾ ಇದೆ. ಆಸ್ತಿ ಖರೀದಿ ಮಾಡೋಕೆ ಯೋಚನೆ ಮಾಡ್ತಾ ಇರೋರು ಈ ದಿನ ಖಂಡಿತವಾಗಿಯೂ ಅದಕ್ಕೆ ಮುನ್ನುಡಿ ಇಡಬಹುದು. ಇನ್ನು ಹೂಡಿಕೆ ಮಾಡಬೇಕು ಅನ್ಕೊಂಡಿರೋರ್ಗೂ ಕೂಡ ಇದು ಪ್ರಶಸ್ತವಾದ ಕಾಲ. ಅಕ್ಷಯ ತೃತೀಯ ನಿಮಗೆ ಅಪಾರ ಧನ ಸಂಪತ್ತನ್ನ ಕೂಡ ತರ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಸಂಖ್ಯೆಗಳಿಗೂ ಕೂಡ ಅಕ್ಷಯ ತೃತೀಯ ಅದೃಷ್ಟವನ್ನು, ಯಶಸ್ಸನ್ನು ಹೊತ್ತು ಬರ್ತಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಂಥ ವಿಶೇಷ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.